ಇವತ್ತು ನಾನು ನಮ್ಮ ಅಜ್ಜಿನ ಕರ್ಕೊಂಡು ಊರಿಗೆ ಹೋಗ್ತಾ ಇದ್ದೀವಿ. ನೋಡಿ, ಬಾಯ್ ಅಜ್ಜಿ ಎಲ್ಲರಿಗೂ. ಬನ್ನಿ, ಇವಾಗ ನಾವು ಪ್ಯಾಕಿಂಗ್ ಮಾಡ್ಕೋತಾ ಇದ್ವಿ. ಆಮೇಲೆ ಕಾರ್ಗೆ ಹೋಗ್ಬಿಟ್ಟು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ಗಾಯ್ಸ್, ನಾವು ನಮ್ಮೂರಿಗೆ ಬಂದು ಮಾಡ್ತಾ ಇದ್ದಾರೆ. ನೋಡಿ ಗಾಯ್ಸ್, ಎಷ್ಟು ಧೂಳು ಕಾಣ್ತಾ ಇದೆ ನಿಮಗೆ. ಈ ಥರ ಇದೆ. ಅಪ್ಪ ನೋಡಿ, ಅಲ್ಲಿದ್ದಾರೆ. ಕ್ಯಾನ್ ಯು ಸಿ ಮೈ ಫಾದರ್? ನೋಡಿ, ಅಲ್ಲಿದ್ದಾರೆ ನಮ್ಮ ಅಪ್ಪ. ಆ್ಯಕ್ಚುಲಿ ನಾನು ವಿಡಿಯೋ ಮಾಡ್ತಾ ಇರೋದು ಇವತ್ತು. ಅಯ್ಯೋ, ನಮ್ಮ ಅಪ್ಪಂಗೆ ಆಯ್ತಾ ಇಲ್ಲ, ಮಾಸ್ಕ್ ಹಾಕೊಂಡು ಮಾಡ್ತಾ ಇದ್ದಾರೆ. ಡಸ್ಟ್ ಅಲರ್ಜಿ ಇದ್ರೂ ಬಕೆಟ್ ಒಳಗಡೆ ಈ ಥರ ಸೋಪ್ ಹಾಕ್ಕೊಂಡು ಆಟಾಡ್ತಾ ಇದ್ದೀನಿ, ಬಟ್ಟೆ ಬಿಚ್ಕೊಂಡು. ಬೆಳಗ್ಗೆಯಿಂದ ಫುಲ್ ಎಲ್ಲ ಕ್ಲೀನಿಂಗ್ ಮಾಡಿ ಎಲ್ಲ ಮುಗಿಸ್ಬಿಟ್ಟಿದ್ದೀವಿ. ಇವಾಗ ಮನೆ ಫಳ ಫಳ ಅಂತ ಹೊಳಿತಾ ಇದೆ ಸೋಪ್ ಥರ. ನೋಡಿ, ಅಲ್ಲೋಡಿ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ. ನಾವು ಅಮ್ಮಂಗೆ ವೀಡಿಯೋ ಅಂದರೆ ಇಷ್ಟ ಇಲ್ಲ. ಇಷ್ಟ ಫೋಟೋ ತಗೊಳ್ಳೋದು ಇಷ್ಟ, ಬಟ್ ನನ್ನ ಥರ ವೀಡಿಯೋ ಮಾಡೋಕ್ಕೆ ಇಷ್ಟ ಇಲ್ಲ. ಅದಕ್ಕೆ ನಮ್ಮ ಅಜ್ಜಿ ನೋಡಿ, ಫಸ್ಟ್ ಟೈಮು ಚಿಕ್ಕ ಚೇರ್ ಮೇಲೆ ಕೂತಿದ್ದಾರೆ. ನೋಡಿ, ನಾನು ಆಡಿ ಮರಿನ ಎತ್ಕೊತಾ ಇದ್ದೀನಿ. ಬ್ರೌನ್ ಇಷ್ಟ ಇಲ್ಲ, ವೈಟ್ ಇಷ್ಟ. ಸುಮ್ಮನೆ ಇರು. ಅಯ್ಯೋ, ನಿಂಗೆ ಜೋ 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 ಓಡು ಓಡು ಓಡು. ಸಾಕು, ಅವರಲ್ಲ, ಅವ್ರ ಅಮ್ಮನ ತಿನ್ನೋದು ಅಂತ ಬರ್ತಾವೆ ಇವೆಲ್ಲ. ನಮ್ಮೂರಲ್ಲಿ ಕಾರ ಹಬ್ಬ ಇದೆ, ಅದಕ್ಕೇನೆ ಸಾವಿಗೆ ಹೊತ್ತುತ್ತಾ ಇದ್ದೀವಿ. ಗಾಯ್ಸ್ ನೋಡಿ, ಗಾಯ್ಸ್ ನಮ್ಮ ಅಪ್ಪ ಸಾವಿಗೆ ಹೊತ್ತುತ್ತಾ ಇದ್ದಾರೆ. ವಾವ್, ನೂಡಲ್ಸ್ ಥರ ಬಂದಿದೆ ನೋಡಿ ಗಾಯ್ಸ್. ಅಲ್ಲಿ ನಮ್ಮಮ್ಮ ಏನೋ ಈ ಲಾಡು ಮಾಡ್ತಾ ಇದೆಯಾ? ಶಾವಿಗೆ ಮುದ್ದೆ ಅಂತೆ ಗಾಯ್ಸ್. ನೋಡಿ ಗಾಯ್ಸ್, ಶಾವಿಗೆ ಮುದ್ದೆ ಅಂತೆ. ಮುದ್ದೆ ನಾನು ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ಆಕ್ಚುಲಿ ಗಾಯ್ಸ್, ನನಗೆ ಸಾವಿಗೆ ತುಂಬಾ ಇಷ್ಟ. ನೋಡಿ ಗಾಯ್ಸ್, ನಮ್ಮ ಅಪ್ಪ ಎಷ್ಟು ಚೆನ್ನಾಗಿ ಓದ್ತಾರೆ. ನಮ್ಮ ಅಪ್ಪಂದು ಜಾಸ್ತಿ ದೊಡ್ಡದ ಕೈ ಅಲ್ವಾ, ನಂದು ಸಣ್ಣದ ಕೈ, ಅಮ್ಕಾಗಲ್ಲ ನನಗೆ. ಈಗ ದೇವಸ್ಥಾನ ಹತ್ರ ಬಂದಿದ್ದೀವಿ. ಅಲ್ಲಿಂದ ಹಸುಗಳು ಬರ್ತಾ ಇದ್ದಾವೆ ನೋಡಿ. ಅಲ್ಲಿಂದ ಬಂದು ತೋರಣ ಕೀಳ್ತಾರೆ. ತೋರಣ ಕಿತ್ತಾದ್ಮೇಲೆ ಎಲ್ಲರೂ ಆ ಪತ್ರೆಯನ್ನು ತಗೊಂಡೋಗಿ ಅವ್ರ ಮನೇಲಿ ನೆಗ್ಲು ಪೂಜೆ ಮಾಡ್ತಾರೆ. ನಾವು ಕೂಡ ಪೂಜೆ ಮಾಡ್ತೀವಿ. ಮನೇಲಿ ಮಾಡಿರೋ ಸಾವಿಗೆನ ದೇವ್ರಿಗೆ ಅರ್ಪಿಸ್ತೀವಿ. ನಾವು ದೇವಸ್ಥಾನದಿಂದ ಬಂದು ಅಲ್ಲಿಂದ ನಾವು ಪತ್ರೆನ ತಗೊಂಬಂದು ಅಲ್ಲಿ ಎಡೆ ಇಟ್ಬಿಟ್ಟು ಇಲ್ಲಿ ಬಂದು ನಾವು ನೆಗ್ಲಿಗೆ ಪತ್ರೆನ ಇಟ್ಟು ನಾವು ಇವಾಗ ಪೂಜೆ ಮಾಡ್ತಾ ಇದ್ದೀವಿ. ಖಾರಪ್ಪ ಅಂತ ಇವತ್ತು ಮನೆ ಕ್ಲೀನ್ ಮಾಡಿದ್ವಿ, ಶಾವಿಗೆ ಹತ್ತಿದ್ವಿ ನಾವು ದೇವಸ್ಥಾನ ಹತ್ರ. ಆಮೇಲೆ ನಾವು ಅಲ್ಲಿ ಪ್ರಸಾದನ ಕೊಟ್ಟು ದೇವ್ರಿಗೆ ಹೋಗಿ ಹಸುಗಳು ಬಂದು ತೌಣನ ಕಿತ್ತಿ ಆಮೇಲೆ ಪತ್ರೆನ ತಗೊಂಬಂದು ನೇಗ್ಲು ಪೂಜೆ ಮಾಡಿದ್ವಿ. ನಾವು ಫೈನಲ್ ಆಗಿ ಈಗ ಗೋಮಾತೆ ಪೂಜೆನ ಮಾಡ್ತೀವಿ. ಆಮೇಲೆ ನಾವು ಮಾಡಿರೋ ಶಾವಿಗೆ ಆಮೇಲೆ ಅಕ್ಕಿ ಬೆಲ್ಲ ಕೊಟ್ಬಿಟ್ಟು ಆಮೇಲೆ ತಿನ್ನೋದು. ಆಮೇಲೆ ನಮಗೇನು ಬೇಕು ಅದನ್ನ ಇಟ್ಕೊಂಡು ಆಮೇಲೆ ಪೂಜೆ ಮಾಡ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನನ್ನು ಫಾಲೋ ಮಾಡಿ. ಥ್ಯಾಂಕ್ ಯು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಖಂಡಿತ ಸಿಗ್ತೀನಿ.